ವೃಶ್ಚಿಕ ರಾಶಿಯ ತೀರ್ವ ಮನಸ್ಸುಗಳಿಗೆ ನನ್ನ ಆತ್ಮೀಯ ನಮಸ್ಕಾರ. ಇವತ್ತು ಜುಲೈ 15, 2026. ಇವತ್ತು ನಾವು ಮಾತನಾಡುವುದು ನಿಮ್ಮ ಬದುಕಿನ ಆಳದ ನೀರಿನಲ್ಲಿ ಅಡಗಿರುವ ಒಂದು ನಿಧಿಯ ಬಗ್ಗೆ. ಒಬ್ಬ ವ್ಯಕ್ತಿ ನಿಮ್ಮ ಜೀವನದ ಗುಹೆಯೊಳಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಆ ವ್ಯಕ್ತಿಯ ಕೈಯಲ್ಲಿ ನಿಮ್ಮ ಆರ್ಥಿಕ ಬಾಗಿಲನ್ನು ತೆರೆಯುವ ಕೀಲಿಕೈ ಇದೆ. ನಿಮ್ಮ ಹೆಸರಿನ ಖಾತೆಗೆ ಸಂಪತ್ತಿನ ಹೊಳೆ ಹರಿಯುವಂತೆ ಮಾಡುವ ಶಕ್ತಿ ಆ ವ್ಯಕ್ತಿಗೆ ಇದೆ. ಆದರೆ ಆ ವ್ಯಕ್ತಿ ಯಾರು ಎಂದು ಈಗ ನಾನು ತುಟಿ ಬಿಚ್ಚೋದಿಲ್ಲ. ಯಾಕೆಂದರೆ ವಿಧಿಯ ಕ್ಯಾಲೆಂಡರಲ್ಲಿ ಆ ದಿನ ಇನ್ನೂ ಕೂಡ ಕೆಂಪು ಶಾಯಿಯಲ್ಲಿ ಗುರುತಾಗಿಲ್ಲ. ಇದಕ್ಕಿಂತ ಮುಂಚೆ ನೀವು ಒಂದು ರಹಸ್ಯ ಸಂಕೇತವನ್ನು ಹಿಡಿಬೇಕು. ಇವತ್ತು ಸಂಜೆ ಅಥವಾ ನಾಳೆ ಸಂಜೆ ಸೂರ್ಯ ತನ್ನ ಕೆಂಡದ ಉಂಡೆಯನ್ನು ಆರಿಸಿ ಪಶ್ಚಿಮದ ಸಮುದ್ರಕ್ಕೆ ಇಳಿಯುವಾಗ ಹಕ್ಕಿಗಳು ಗೂಡು ಸೇರಿ ಗಾಳಿಗೆ ಒಂದು ರೀತಿಯ ಗಾಂಭೀರ್ಯ ಬಂದಾಗ ನಿಮ್ಮ ಮನಸ್ಸಿನ ಆಳದ ಸಮುದ್ರದಲ್ಲಿ ಇದ್ದಕ್ಕಿದ್ದಂತೆ ಒಂದು ಮುಖ ತೇಲಿ ಬರುತ್ತೆ. ಆ ಮುಖದ ವ್ಯಕ್ತಿಯ ಜೊತೆ ನೀವು ಬಹಳ ವರ್ಷ ಮಾತನಾಡೇ ಇರೋದಿಲ್ಲ. ಬಹುಶಃ ಯಾವುದೋ ತಪ್ಪು ತಿಳುವಳಿಕೆಯ ವಿಷಯ ನಿಮ್ಮ ಸಂಬಂಧವನ್ನು ಸುಟ್ಟಿರ್ಬೋದು. ಆದರೂ ಯಾವುದೇ ತರ್ಕ ಇಲ್ಲದೆ ಅವರ ನೆನಪು ನಿಮ್ಮ ಎದೆಯ ಆಳವನ್ನು ಚುಚ್ಚುತ್ತೆ. ದಯವಿಟ್ಟು ಆ ಚುಚ್ಚುವಿಕೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ಕೇವಲ ಹಳೆಯ ಗಾಯದ ನೋವಲ್ಲ, ಅದು ಭವಿಷ್ಯ ನಿಮ್ಮ ಬಾಗಿಲನ್ನು ರಹಸ್ಯವಾಗಿ ತಟ್ಟುತ್ತಿರುವ ಶಬ್ದ. ಆ ಶಬ್ದವನ್ನು ನೀವು ಈಗಾಗಲೇ ಕೇಳಿದರೆ ನಿಮ್ಮ ಜೀವನದ ಗುಪ್ತ ಬಾಗಿಲು ತೆರೆಯುತ್ತೆ. ಒಂದು ವೇಳೆ ಈ ಅನುಭವ ನಿಮಗೆ ಈಗಾಗಲೇ ಆಗಿದ್ರೆ ತಿಳ್ಕೊಳ್ಳಿ, ನಿಮ್ಮ ಅದೃಷ್ಟದ ಚದುರಂಗದ ಕಾಯಿಗಳನ್ನು ಈಗಾಗಲೇ ಯಾರೋ ನಡೆಸಲು ಶುರು ಮಾಡಿದ್ದಾರೆ ಅಂತ. ಘಟನೆಗಳು ತೆರೆಮರೆಯಲ್ಲಿ ನಿಮ್ಮ ಪರವಾಗಿ ಜೋಡಣೆ ಆಗ್ತಾ ಇವೆ. ಆದರೆ ಇಡೀ ಆಟ ಇನ್ನೂ ಮುಗಿದಿಲ್ಲ. ಅಸಲಿ ಚೆಕ್ಮೇಟ್ ಇನ್ನೂ ಮುಂದಿದೆ. ನಾನು ಇಲ್ಲಿಯವರೆಗೆ ಹೇಳಿದ್ದೆಲ್ಲ ಒಗಟಿನ ಭಾಷೆ. ಒಗಟುಗಳು ನಮಗೆ ಉತ್ತರವನ್ನು ನೇರವಾಗಿ ಕೊಡೋದಿಲ್ಲ. ಅವು ಕೇವಲ ಸುಳಿವು ಎಲ್ಲಿದೆ ಎಂದು ಕಣ್ಣು ಮಿಟಿಸುತ್ತೆ. ಆ ಸುಳಿವನ್ನು ಹಿಡಿದು ನಿಧಿ ತೆಗೆಯುವುದು ನಿಮ್ಮ ಗಟ್ಟಿತನಕ್ಕೆ ಬಿಟ್ಟಿದ್ದು. ಅದಕ್ಕಾಗಿಯೇ ಒಂದೇ ಕತ್ತಲ ಕಾಡಿನಲ್ಲಿ ನಿಂತ ಇಬ್ಬರು ಪ್ರಯಾಣಿಕರ ಕತೆ ಬೇರೆ ಆಗಿರುತ್ತೆ. ಒಬ್ಬನು ಸಂಕೇತವನ್ನು ಅರ್ಥ ಮಾಡಿಕೊಂಡು ದೀಪ ಹಚ್ಚುತ್ತಾನೆ, ಇನ್ನೊಬ್ಬನು ಭಯದಲ್ಲಿ ನಿಂತು ಹೋಗ್ತಾನೆ. 10 ವರ್ಷದ ನಂತರ ಒಬ್ಬನ ಕೈಯಲ್ಲಿ ನಿಧಿ ಇರುತ್ತೆ, ಇನ್ನೊಬ್ಬನ ಕೈಯಲ್ಲಿ ಕತ್ತಲಿರುತ್ತೆ. ಹಾಗಾಗಿ ಈಗ ನೀವು ಮಾಡಬೇಕಾದ ಮೊದಲ ಕೆಲಸ ನಿಮ್ಮ ಮೇಲಿನ ನಂಬಿಕೆಯನ್ನು ಕಬ್ಬಿಣದಂತೆ ಗಟ್ಟಿ ಮಾಡಿಕೊಳ್ಳೋದು. ನಿಮ್ಮ ಆಲೋಚನೆಗಳನ್ನು ತೀಕ್ಷ್ಣವಾದ ಬಾಣದಂತೆ ಮಾಡಿಕೊಳ್ಳೋದು. ಯಾಕೆಂದರೆ ತೀಕ್ಷ್ಣ ಮನಸ್ಸಿಗೆ ಮಾತ್ರ ಕತ್ತಲಲ್ಲಿ ಅಡಗಿರುವ ಅವಕಾಶ ಕಾಣಿಸುತ್ತೆ. ಈಗ ಒಂದು ಕಠಿಣ ಸತ್ಯ ಹೇಳ್ತೀನಿ, ಅದನ್ನು ಕೇಳಲು ನಿಮ್ಮ ಎದೆ ಗಟ್ಟಿ ಇರಬೇಕು. ಬದುಕು ಬದಲಾಯಿಸುವ ಮಹಾಘಟನೆಗಳು ಯಾವತ್ತೂ ಕೂಡ ಡಂಗುರ ಬಾರಿಸ್ಕೊಂಡು ಬರೋದಿಲ್ಲ. ಅವು ತುಂಬ ಮೌನವಾಗಿ ಕಳ್ಳನಂತೆ ಬರುತ್ತೆ. ಚಹಾದ ಅಂಗಡಿಯಲ್ಲಿ ಸಕ್ಕರೆ ಕೇಳುವಾಗ ಆದ ಒಂದು ಸಣ್ಣ ಮಾತುಕತೆ ಇರ್ಬೋದು, ಆಸ್ಪತ್ರೆಯ ವರಾಂಡದಲ್ಲಿ ಕಾದು ಕುಳಿತಾಗ ಆದ ಒಂದು ಅನಿರೀಕ್ಷಿತ ಭೇಟಿ ಇರಬಹುದು, ತಪ್ಪು ನಂಬರ್ಗೆ ಹೋದ ಒಂದು ಕರೆಯಿಂದ ಶುರುವಾದ ಸಂಬಂಧ ಇರ್ಬೋದು, ಅಥವಾ ಯಾರೋ ಅಪರಿಚಿತರು ನಿಮ್ಮ ಕಣ್ಣಿನ ಹೊರೆ ನೀರು ಒರೆಸಿ ಕೊಟ್ಟ ಒಂದು ಕ್ಷಣ ಇರಬಹುದು. ಸಾಮಾನ್ಯ ಜನ ಈ ಕ್ಷಣಗಳನ್ನು ಕಸ ಅಂತ ಬದಿಗೆ ಸರಿಸ್ತಾರೆ. ಆದರೆ ಯಾರ ಹಣೆ ಬರಹವನ್ನು ವಿಧಿ ಹೊಸದಾಗಿ ಬರೆಯಲು ಪೆನ್ನು ಹಿಡಿದಿದೆಯೋ ಅವರು ಮಾತ್ರ ಆ ಕಸದಲ್ಲಿರುವ ಚಿನ್ನವನ್ನು ಆರಿಸಿಕೊಳ್ತಾರೆ. ಬಹುಶಃ ನಿಮ್ಮ ಬದುಕಿನ ದೊಡ್ಡ ಪರಿವರ್ತನೆ ಕೂಡ ಇಂತಹ ಒಂದು ಕತ್ತಲ ಕೊನೆಯಲ್ಲಿ ಅಡಗಿದೆ. ಹಾಗಾಗಿ ಈಗಲೇ ಕೂತು ಆ ವ್ಯಕ್ತಿ ನನ್ನ ಶತ್ರುನ ಅಥವಾ ಮಿತ್ರನ ಅಂತ ನೀವು ಜಾತಕವನ್ನು ನೋಡಬೇಡಿ. ನಮ್ಮ ಲೆಕ್ಕಾಚಾರ ಯಾವಾಗಲೂ ಕೂಡ ದೇವರ ಲೆಕ್ಕಕ್ಕೆ ಹೊಂದಾಣಿಕೆ ಆಗೋದಿಲ್ಲ ಅಲ್ವಾ? ಸುಮ್ಮನೆ ತಾಳ್ಮೆಯಿಂದ ಕಾಯಿರಿ. ಹಾವು ಪೊರೆ ಬಿಟ್ಟು ಹೊಸದಾಗಿ ಹುಟ್ಟುವಂತೆ ಸತ್ಯ ತಾನಾಗಿಯೇ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತೆ. ಈಗ ಸ್ವಲ್ಪ ನಿಮ್ಮ ಹಿಂದಿನ ದಿನಗಳನ್ನು ಕೆದಕಿ ನೋಡಿ. ಕಳೆದ ಅವಮಾನಗಳು ಅವೆಲ್ಲ ನಿಮ್ಮನ್ನು ಕೂಡ ಮುಗಿಸಲು ಬಂದ ಹಣದ ಬಾಣಗಳಲ್ಲ, ಅವೆಲ್ಲ ನಿಮ್ಮ ಚರ್ಮವನ್ನು ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಬಂದ ತರಬೇತಿಯಾಗಿತ್ತು. ಚೇಳು ತನ್ನ ವಿಷವನ್ನು ತಾನೇ ಕುಡಿದು ಬದುಕುತ್ತೆ. ಹಾಗೆಯೇ ವೃಶ್ಚಿಕ ರಾಶಿಯವರು ಕಷ್ಟವನ್ನು ಕುಡಿದು ಇನ್ನಷ್ಟು ಶಕ್ತಿಶಾಲಿ ಆಗ್ತಾರೆ. ಜೀವನ ನಮ್ಮನ್ನು ಹಾಗೆಯೇ ಕೆಲವೊಮ್ಮೆ ಸಮಾಧಿಯೊಂದಿಗೆ ಆಗುತ್ತೆ. ಯಾಕೆ ಗೊತ್ತಾ, ನಾವು ಮೇಲೆ ಬಂದಾಗ ಫಿನಿಕ್ಸ್ ಹಕ್ಕಿಯಂತೆ ಇನ್ನಷ್ಟು ತಪಸ್ಸಿನಿಂದ ತೇಜಸ್ಸಿನಿಂದ ಕೂಡ ನಾವು ಹಾರಬೇಕು ಅಂತ. ಆದ್ದರಿಂದ ನೀವು
ಏಕೆ ನನ್ನ ಬದುಕಲ್ಲಿ ಮಾತ್ರ ಕತ್ತಲು ಎದ್ದು ಕೊರಗ್ತಾ ಇದ್ರೆ ಅಂತ ಯೋಚನೆ ಮಾಡ್ತಿದ್ರೆ ಅದರ ಉತ್ತರದ ಬದಲು ಅಧ್ಯಾಯ ಈಗ ಶುರುವಾಗ್ತಾ ಇದೆ. ಕೊನೆಯ ಅಧ್ಯಾಯ ಇನ್ನೂ ಬರೆಯಲ್ಪಟ್ಟಿಲ್ಲ. ಅದು ಬರೆಯಲ್ಪಟ್ಟ ದಿನ ನೀವು ಇದಕ್ಕಾಗಿ ನಾನು ಸತ್ತಿದ್ದೆ ಅಂತ ನಗ್ತೀರಿ. ನಿಮ್ಮ ಸುತ್ತಮುತ್ತ ಇರುವ ಜನರನ್ನು ಈಗ ಹೊಸ ವಿಷಯದ ಕಣ್ಣಿನಿಂದ ನೋಡಿ. ನಿಮ್ಮ ಮನೆಗೆ ದಿನ ಪೇಪರ್ ಹಾಕುವವನು, ನಿಮ್ಮ ಬಿಲ್ಡಿಂಗ್ನ ಲಿಫ್ಟ್ ಆಪ್ರೇಟರ್, ನಿಮ್ಮ ಬೀದಿಯಲ್ಲಿ ಹಣ್ಣು ಮಾರುವ ಅಜ್ಜಿ, ಇವರೆಲ್ಲ ಕೂಡ ಸುಮ್ಮನೆ ನಿಮ್ಮ ಬದುಕಲ್ಲಿ ಓಡಾಡ್ತಾ ಇಲ್ಲ. ಕರ್ಮದ ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ರಹಸ್ಯ ಪಾತ್ರ ಇದೆ. ಆ ಪಾತ್ರ ಏನು ಎಂಬುದು ಈಗ ನಿಮಗೆ ಪೂರ್ತಿ ಗೊತ್ತಾಗ್ತಾ ಇಲ್ಲ. ಆದರೆ ನೆನ್ಪಿಡಿ, ಬದಲಾವಣೆ ಸಿಡಿಲಂತೆ ಇದ್ದಕ್ಕಿದ್ದಂತೆ ಬರೋದಿಲ್ಲ. ಅದು ಗೆದ್ದಲಿನಂತೆ ನಿಧಾನವಾಗಿ ಒಳಗೊಳಗೆ ಕೆಲಸ ಮಾಡುತ್ತೆ. ಆ ಗೆದ್ದಲಿನ ಸದ್ದು ಈಗಾಗಲೇ ನಿಮ್ಮ ಗೋಡೆಯೊಳಗೆ ಕೇಳಿಸ್ತಾ ಇದೆ. ಈಗ ದುಡ್ಡಿನ ವಿಷಯ. ವೃಶ್ಚಿಕ ರಾಶಿಯವರು ಹಣವನ್ನು ರಹಸ್ಯವಾಗಿ ಇಡ್ತೀರಿ, ಆದರೆ ಮುಂದಿನ ದಿನಗಳಲ್ಲಿ ರಹಸ್ಯ ಜೊತೆಗೆ ಜಾಣ್ಮೆ ಬೇಕು. 3 ನಿಯಮ ನೆನ್ಪಿಡಿ. 1, ಯಾರಿಗೂ ತೋರಿಸೋದಕ್ಕೆ ಸಾಲ ಮಾಡಬೇಡಿ. 2, ಕೋಪದಲ್ಲಿ ಯಾರ ಮಾತು ಕೇಳಿ ಶೇರ್ ಮಾರ್ಕೆಟ್ಗೆ ಹಣ ಹಾಕಬೇಡಿ. 3, ಯಾರೋ ಮೋಸ ಮಾಡಿ ತೆಗೆದುಕೊಂಡ ನಿಮ್ಮ ದುಡ್ಡು ಅಥವಾ ದಾಖಲೆ ಇದ್ದರೆ ಅದ್ರ ಹಿಂದೆ ಬೀಡಿ. ಈ 3 ಮಾಡಿದರೆ ಕುಬೇರ ನಿಮ್ಮ ಗುಪ್ತ ನಿಧಿಯ ಬಾಗಿಲು ತೆರೀತಾರೆ. ಆದರೆ ಸೇಡಿನಲ್ಲಿ, ದ್ವೇಷದಲ್ಲಿ ಹಣದ ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮದೇ ಹಣ ನಿಮಗೆ ಮುಳ್ಳಾಗುತ್ತೆ. ಹಾಗಾಗಿ ದೊಡ್ಡ ಅಗ್ರಿಮೆಂಟ್ಗೆ ಸಹಿ ಹಾಕುವ ಮುಂಚೆ 1 ಲೋಟ ತಣ್ಣೀರು ಕುಡಿದು 10 ನಿಮಿಷ ಧ್ಯಾನ ಮಾಡಿ, ನಂತರ ಪೆನ್ ಮುಟ್ಟಿ. ಈಗ ಸಂಬಂಧಗಳ ಮಾತು. ವೃಶ್ಚಿಕ ರಾಶಿಯವರಿಗೆ ಪ್ರೀತಿ ಮತ್ತು ದ್ವೇಷ ಎರಡೂ ಕೂಡ ತೀವ್ರ. ನಿಮ್ಮ ಮನೆಯಲ್ಲಿ ಯಾರ ಜೊತೆಗಾದರೂ ಹಳೆಯ ದ್ವೇಷ ಮನಸ್ಸಿನಲ್ಲಿ ಕುದೀತಾ ಇದ್ದರೆ ಅದನ್ನು ವಿಷದಂತೆ ಇಟ್ಕೊಳ್ಬೇಡಿ. ಕ್ಷಮೆ ಎನ್ನುವುದು ದುರ್ಬಲರ ಲಕ್ಷಣವಲ್ಲ, ಅದು ಶಕ್ತಿಶಾಲಿಗಳ ಆಯುಧ. ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬವೇ ನಿಮ್ಮ ರಕ್ಷಣಾ ಕವಚ. ನಿಮ್ಮನ್ನು ಚುಚ್ಚುವ ಮಾತು ಆಡುವವರಿಂದ ಮಾನಸಿಕ ಅಂತರ ಕಾಯ್ದುಕೊಳ್ಳಿ. ನಿಮ್ಮ ಗಾಯಕ್ಕೆ ಮುಲಾಮು ಹಚ್ಚುವ ಜನರ ಜೊತೆ ಹೆಚ್ಚು ಸಮಯ ಕಳೀರಿ. ಈಗ ನಾನು ಹೇಳುವ ಈ ಕೊನೆ ಸಾಧನೆಯನ್ನು ನಿಮ್ಮ ಜೀವನದ ಭಾಗ ಮಾಡಿಕೊಳ್ಳಿ. ಇವತ್ತು ರಾತ್ರಿ ಎಲ್ಲ ದೀಪ ಹಾರಿಸಿ ಮಲಗುವ ಮುನ್ನ 5 ನಿಮಿಷ ಕತ್ತಲಲ್ಲಿ ಸುಮ್ಮನೆ ಕೂತ್ಕೊಳ್ಳಿ. ನಿಮ್ಮ ಹೃದಯದ ಬಡಿತವನ್ನು ಆಲಿಸಿ. ನಂತರ ನಿಮ್ಮನ್ನು ನೀವು 3 ಪ್ರಶ್ನೆ ಕೇಳ್ಕೊಳ್ಳಿ. ಮೊದಲನೆಯದು, ನನ್ನ ಯಾವ ಸೇರಿನ ಭಾವನೆ ನನ್ನ ಶಕ್ತಿಯನ್ನು ಕುಡಿತಾ ಇದೆ? 2ನೇದು, ನಾನು ಯಾವ ಸಂಬಂಧದ ಗಾಯಕ್ಕೆ ಇನ್ನೂ ಉಪ್ಪು ಸವರ್ತಾ ಇದ್ದಾನೆ? 3ನೇದು, ನಾನು ಯಾವ ಧೈರ್ಯದ ಹೆಜ್ಜೆಯನ್ನು ಭೂತಕಾಲದ ಭಯದಿಂದ ನಿಲ್ಲಿಸ್ತಿದ್ದೇನೆ? ಈ 3 ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಆತ್ಮವೇ ಕೂಗಿ ಹೇಳುತ್ತೆ. ಆ ಉತ್ತರವೇ ಇವತ್ತಿನ 30 ನಿಮಿಷದ ಒಂದು ತಿರುಳಾಗಿರುತ್ತೆ. ಕೊನೆಯದಾಗಿ ಒಂದು ಮಂತ್ರವನ್ನು ಹೃದಯದಲ್ಲಿ ಹೇಳ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಗ್ರಹಗಳು ನಿಮಗೆ ವಿಷದ ಬಟ್ಟಲು ಕೊಡ್ಬೋದು, ಆದರೆ ಅದನ್ನು ಅಮೃತ ಮಾಡಿಕೊಳ್ಳೋದು ಅಥವಾ ಅದರಲ್ಲೇ ಸಾಯೋದು ನಿಮ್ಮ ಆಯ್ಕೆ. ನೀವು ಸಹನೆಯನ್ನು ಗುರಾಣಿ ಮಾಡಿಕೊಂಡ್ರೆ, ಮೌನವನ್ನು ಕತ್ತಿ ಮಾಡಿಕೊಂಡ್ರೆ, ವಿವೇಕವನ್ನು 3ನೇ ಕಣ್ಣು ಮಾಡಿಕೊಂಡ್ರೆ ಸ್ಮಶಾನ ಕೂಡ ಹೂದೋಟ ಆಗುತ್ತೆ. ಅದೇ ನೀವು ಆವೇಶದಲ್ಲಿ ಸೇಡಿನಲ್ಲಿ ನಡೆದರೆ ಸಣ್ಣ ಮುಳ್ಳು ಕೂಡ ನಾಗರವಾಗಿ ಕಚ್ಚುತ್ತೆ. ವೃಶ್ಚಿಕ ರಾಶಿಯವರೇ, ನೀವು ಪರಿವರ್ತನೆಯ ಸಂಕೇತ. ನಿಮ್ಮಲ್ಲಿ ಸಾಯುವ ಶಕ್ತಿ ಇದೆ ಮತ್ತು ಹುಟ್ಟುವ ಶಕ್ತಿ ಕೂಡ ಇದೆ. ಶಕ್ತಿಯನ್ನು ಒಳ್ಳೆಯದಕ್ಕೆ ಬಳಸಿ. ನಿಮ್ಮ ಮನೆಗೆ ನಿಮ್ಮ ಎಲ್ಲ ರಹಸ್ಯ ಶತ್ರುಗಳು ಸೋಲಲಿ. ನಿಮ್ಮ ಮಾತಿಗೆ ದೈವಶಕ್ತಿ ಬರಲಿ. ಹೊಸ ದಾರಿಗಳು ನಿಮ್ಮ ಪಾದದಡಿ ಹಾಸಿಕೊಳ್ಳಲಿ. ಈ ಮಾತುಗಳು ನಿಮ್ಮ ಆತ್ಮವನ್ನು ಮುಟ್ಟಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟಲ್ಲಿ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಬರೆದು ಹೋಗಿ. ನಿಮ್ಮ ತೀವ್ರ ಶಕ್ತಿ ಇಡೀ ಬ್ರಹ್ಮಾಂಡವನ್ನು ನಿಮ್ಮ ಕಡೆಗೆ ಸೆಳೆಯುತ್ತೆ. ಪ್ರತಿ ಹೊಸ ಕತ್ತಲು ನಿಮಗೆ ಹೊಸ ಹುಟ್ಟು ತರಲಿ. ದೇವರ ಕೃಪೆ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ. ಈ ವಿಡಿಯೋ, ಈ ಮಾತಿನಲ್ಲಿ ಒಂದು ವಾಕ್ಯವಾದರೂ ಕೂಡ ನೀವು ನಿಮ್ಮ ರಕ್ತಕ್ಕೆ ಸೇರಿಸಿಕೊಂಡ್ರೆ ಮುಂದಿನ ದಿನಗಳು ನಿಮಗೆ ಪುನರ್ಜನ್ಮದಂತೆ ಆಗುತ್ತೆ. ಇವತ್ತು ಇದು ಕೇವಲ ವಿಡಿಯೋ ಆಗಿರ್ಬೋದು, ಆದರೆ 1 ತಿಂಗಳ ನಂತರ ಹಿಂದೆ ತಿರುಗಿ ನೋಡಿದಾಗ ಇವತ್ತು ಕೇಳಿದ ಒಂದು ಎಚ್ಚರಿಕೆ ನಿಮ್ಮನ್ನು ದೊಡ್ಡ ವಿಷಯದ ಮಡುವಿನಿಂದ ಮೇಲೆ ಎತ್ತಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಇದೇ ಈ ಸಂದೇಶದ ಆತ್ಮವಾಗಿತ್ತು. ಮುಂದಿನ ದಿನಗಳಲ್ಲಿ ನಿಮ್ಮ ತಾಳ್ಮೆ, ನಿಮ್ಮ ಮೌನ, ನಿಮ್ಮ ನಿರ್ಧಾರ 3 ಅಗ್ನಿಕುಂಡಿಯಲ್ಲಿ ಪರೀಕ್ಷೆ ಆಗುತ್ತೆ. ಆ ಸಮಯದಲ್ಲಿ ನೀವು ನಿಮ್ಮ ವಿಷಯವನ್ನು ನುಂಗಿದರೆ, ಬೇಡದ ಯುದ್ಧಕ್ಕೆ ಇಳಿಯದಿದ್ದರೆ, ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು 3 ಸಲ ಓದಿದರೆ ಮತ್ತು ನಿಮ್ಮ ಮನೆಯ ಬೇರನ್ನು ಕಡಿಯದಿದ್ದರೆ, ಯಾವುದೇ ಚಂಡಮಾರುತ ಬಂದರೂ ಕೂಡ ಅದು ನಿಮ್ಮನ್ನು ಇನ್ನಷ್ಟು ಗಟ್ಟಿ ಮಾಡುತ್ತೆ.